ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ನಗರದ ಮಲತ್ತಳ್ಳಿ ಕಲಾಗ್ರಾಮ ಸಭಾಂಗಣದಲ್ಲಿ ಹೇಮಲ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಹಾಗೂ TV6 ಮಾಧ್ಯಮ ಸಹಯೋಗದೊಂದಿಗೆ ವಿವಿಧ ಕ್ಷೇತ್ರದ ನಾಡಿನ ಸಾಧಕರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ. ಸಮಾಜ ಸೇವೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಗುರುತಿಸಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡಾಕ್ಟರ್ ಮುನಿಯಪ್ಪರವರಿಗೆ 2026ನೇ ಸಾಲಿನ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ. ಮಾಧ್ಯಮದೊಂದಿಗೆ ಮಾತನಾಡಿದ ಡಾಕ್ಟರ್ ಮುನಿಯಪ್ಪರವರು, ಈ ಪ್ರಶಸ್ತಿ ಲಭಿಸುವುದರಿಂದ ನನ್ನ ಜವಾಬ್ದಾರಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಶಿಕ್ಷಣ ಹಾಗೂ ಸಮಾಜ ಸೇವೆಯಲ್ಲಿ ಮತ್ತಷ್ಟು ಸಾಧಿಸುವ ಇಂಗಿತ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ಇವರ ಅಭಿಮಾನಿಗಳು, ಅದರಲ್ಲಿ ನಾನು ಕೂಡ ಒಬ್ಬ ಹಿರಿಯ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ KH ಮುನಿಯಪ್ಪನವರು ಮಾಲೂರು, ಕೋಲಾರ, ಈ ಸುತ್ತಮುತ್ತ ಸಾವಿರಾರು ವಿದ್ಯಾರ್ಥಿಗಳ ವೃಂದವನ್ನ ಹೊಂದಿರತಕ್ಕಂಥವ್ರು. ಮುನಿಯಪ್ಪ ಗುರುಗಳೇ, ತಮಗೆ ತಾಯಿ ಭುವನೇಶ್ವರಿ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ. ಅವರ ಮಾತುಗಳನ್ನ ಕೇಳೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಸಮಯದ ಅಭಾವ ಇರೋದ್ರಿಂದ ಮುನಿಯಪ್ಪ ಸರ್ ಈಗ ಒಂದು 10 ಜನಕ್ಕೆ ಕೊಟ್ಟ ನಂತರ ಮಾತಾಡಬೇಕು. ಈ ಮುನಿಯಪ್ಪ ಸರ್, ನನ್ನ ಹೆಸರು ಡಾಕ್ಟರ್ ಮುನಿಯಪ್ಪ ಅಂತ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಹಿರಿಯ ಶ್ರೇಣಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಊರು ಬಂದು ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಹಳೆ ಊರು ಅನ್ನುವಂಥ ಕುಗ್ರಾಮ. ನಾನು 3ನೇ ತರಗತಿವರೆಗೆ ನಂದಗುಡಿಯಲ್ಲಿ ಓದಿದೆ. ಆಮೇಲೆ 4ನೇ ತರಗತಿಗೆ ಒಬ್ಬ ಹೊಸ ಮೇಷ್ಟ್ರು ಬಂದು ನಮ್ಮೂರಲ್ಲಿ ಶಾಲೆ ಆರಂಭ ಆಯಿತು. ಆ ಶಾಲೆ ಆರಂಭವಾಗಿದ್ದು ಒಂದು ನನ್ನನ್ನು ಕರೆಸಿ ಗೌರವಿಸಿದಂಥ ಈ ಒಂದು ಡಾಕ್ಟರ್ ಅಂಬರೀಷು ಮತ್ತು ಡಾಕ್ಟರ್ ನವೀನ್ ಅವರಿಗೆ ನನ್ನ ಕೃತಜ್ಞತೆಗಳು. ಹಾಗೆ ನನ್ನ ವಿದ್ಯಾರ್ಥಿಗಳು, MA ವಿದ್ಯಾರ್ಥಿಗಳು, PhD ವಿದ್ಯಾರ್ಥಿಗಳೆಲ್ಲ ಬಂದಿದ್ದರು. ಆದ್ದರಿಂದ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ತಿಳಿಸ್ತೇನೆ. ತುಂಬ ಒಂದು ರೀತಿ ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.